ಪರಂ ಶಾಂತಿ ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಪರಂ ಮಹಾಕಾರಣ ಶರೀರ. ಈ ಮೂರೂ ಶರೀರಗಳು ನಮ್ಮ ಬ್ರಹ್ಮಾಂಡ, ಗ್ಯಾಲಕ್ಸಿ ಹಾಗೂ ಯೂನಿವರ್ಸ್ ಇವುಗಳಿಗೆ ಸಂಬಂಧಪಟ್ಟಿರುತ್ತದೆಯೇ? ಕಾರಣ ಶರೀರ ಅನ್ನುವುದು ನಮ್ಮ ಪಂಚತತ್ವದ ದೇಹದಲ್ಲಿ ಕರ್ಮಗಳ ಕಾರಣದಿಂದ ಅದು ಆ್ಯಕ್ಟಿವ್ ಆಗಿರುತ್ತದೆ. ಹಾಗೂ ಈ ಕಾರಣ ಶರೀರದಿಂದಾಗಿ ನಮ್ಮ ಓರಾ ಕ್ರಿಯೇಟ್ ಆಗುತ್ತದೆ. ಯಾರು ಎಲ್ಲಿ ಯಾವ ವಾಯುಮಂಡಲದಲ್ಲಿರುತ್ತಾರೆಯೋ ಅಲ್ಲಿನ ತತ್ವಗಳನ್ನು ಅವರು ಅಕ್ಸೆಪ್ಟ್ ಮಾಡಿಕೊಳ್ತಾರೆ. ಅಂತಂದರೆ ಆ ತತ್ವಗಳನ್ನು ಆ ಶರೀರವು ಸ್ವೀಕರಿಸಲೇಬೇಕು. ಈ ಒಂದು ಕಾರಣದಿಂದ ಆತ್ಮಗಳ ಕಾರಣ ಶರೀರವು ಆ್ಯಕ್ಟಿವ್ ಆಗುತ್ತದೆ. ಕಾರಣ ಶರೀರವು ಆತ್ಮಗಳ ಸಂಚಿತ ಕರ್ಮಗಳಿಂದಾಗಿ ಆ್ಯಕ್ಟಿವ್ ಆಗಿರುತ್ತದೆ. ಕೆಲವೊಮ್ಮೆ ವರ್ತಮಾನದಲ್ಲಿ ಮಾಡಿರುವಂತಹ ಕರ್ಮಗಳ ಕಾರಣದಿಂದ ಆ್ಯಕ್ಟಿವ್ ಆಗಿರುತ್ತದೆ. ಏಕೆಂದರೆ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುವಂತಹ, ಅಂದರೆ ಈ ಮೃತ್ಯು ಲೋಕದಲ್ಲಿ ಜನ್ಮ ಮರಣಗಳ ಚಕ್ರದಲ್ಲಿ ಆತ್ಮವು ಬಂದಾಗ ಕರ್ಮಗಳ ಕಾರಣದಿಂದಾಗಿ ಕೇವಲ ಕಾರಣ ಶರೀರ ಮಾತ್ರ ಆ್ಯಕ್ಟಿವ್ ಆಗುತ್ತದೆ. ಹಾಗೂ ಸಾಕಾರಿ ಶರೀರದಲ್ಲಿ ಅನೇಕ ಜನ್ಮಗಳ ಕರ್ಮಗಳಿಂದಾಗಿ ಈ ಸಾಕಾರಿ ಶರೀರಕ್ಕೆ ಬಂದಾಗ ನಮ್ಮ ಕಾರಣ ಶರೀರವು ಕೆಲವೊಮ್ಮೆ ನಮ್ಮ ಸಂಚಿತ ಕರ್ಮಗಳಿಂದಾಗಿ ಆ್ಯಕ್ಟಿವ್ ಆಗುತ್ತದೆ. ಕೆಲವೊಮ್ಮೆ ನಾವು ನಿರಂತರ ಮಾಡುವಂತಹ ಕರ್ಮಗಳಿಂದಾಗಿ ಆ್ಯಕ್ಟಿವ್ ಆಗುತ್ತಾ ಇರುತ್ತದೆ. ಕಾರಣ ಶರೀರದಿಂದ ಕ್ರಿಯೇಟ್ ಆಗುವಂತಹ ಓರಾ ಅದು ನಮ್ಮ ವಾಯುಮಂಡಲದಿಂದ, ಅಂದರೆ ಆಕಾಶ ತತ್ವದಿಂದ ಅದು ಪವರನ್ನು ಸೆಳೆದುಕೊಂಡು ಓರಾ ಕ್ರಿಯೇಟ್ ಆಗಿರುತ್ತದೆ. ಕೆಲವೊಮ್ಮೆ ಬ್ರಹ್ಮಾಂಡದಿಂದ, ಅಲ್ಲಿಯ ವಾಯುಮಂಡಲದಿಂದ ಅದಕ್ಕೆ ಏನೂ ಸಿಗದಿದ್ದಾಗ, ಅಂದರೆ ಎನರ್ಜಿ ಸಿಗದಿದ್ದಾಗ, ಆಗ ಆತ್ಮವು ತನ್ನ ಕಾರಣ ಶರೀರವನ್ನು ಚಾರ್ಜ್ ಮಾಡಿಕೊಂಡು ಅಲ್ಲಿ ಇರುವಂತಹ ರೆಕಾರ್ಡ್ಗಳು, ಅಂದರೆ ವಿಕರ್ಮಗಳನ್ನು ಅಳಿಸಿ ಹಾಕಬೇಕಾಗುತ್ತದೆ. ಒಂದು ವೇಳೆ ಆತ್ಮವು ಮಹಾಬ್ರಹ್ಮಾಂಡ, ಅಂದರೆ ಗ್ಯಾಲಕ್ಸಿಯಿಂದ ಬಂದಿದ್ದರೆ, ಅಥವಾ ಪರಂ ಮಹಾಬ್ರಹ್ಮಾಂಡ ಅಂದರೆ ಯೂನಿವರ್ಸ್ನಿಂದ ಬಂದಿದ್ದರೆ, ಅಥವಾ ಪರಂ ಮಹಾಬ್ರಹ್ಮಾಂಡದಿಂದ ಬಂದಿದ್ದಂತಹ ಆತ್ಮವಾಗಿದ್ದರೆ, ಅಂದರೆ ಗ್ರೇಟ್ ಯೂನಿವರ್ಸ್ನಿಂದ ಬಂದಂತಹ ಆತ್ಮವಾಗಿದ್ದರೆ, ಇಂತಹ ಆತ್ಮಗಳ ರಚನೆಗಳು ಅಲ್ಲಿ ಇರುತ್ತವೆ. ಅಂದರೆ ಆತ್ಮ ತಾನು ಎಲ್ಲಿಂದ ಬಂದಿರುತ್ತದೆಯೋ ಅಲ್ಲಿ ಕರ್ಮ ಬಂಧನ ಸಹ ಕ್ರಿಯೇಟ್ ಆಗಿರುತ್ತದೆ. ಹಾಗೂ ಅಲ್ಲಿ ಅನೇಕ ರಚನೆಗಳನ್ನು ಮಾಡಿರುವಂತಹ ಸಾಧ್ಯತೆಯೂ ಸಹ ಇರುತ್ತದೆ. ಮತ್ತು ಅಂತಹ ಆತ್ಮ ಇಲ್ಲಿ ಬಂದು ಯೋಗಿಗಳಾದಾಗ, ಯೋಗಿ ಜೀವನವನ್ನು ನಡೆಸುತ್ತಾ ಇದ್ದರೆ ಅದರ ಆತ್ಮ ಸ್ವಲ್ಪ ಪವರ್ನಿಂದ ಚಾರ್ಜ್ ಆಗಿಬಿಡುತ್ತದೆ. ಹಾಗೂ ಕ್ರಮೇಣವಾಗಿ ಆ ಆತ್ಮನ ಮಹಾಕಾರಣ ಶರೀರ ಚಾರ್ಜ್ ಆಗುತ್ತದೆ. ಮಹಾಬ್ರಹ್ಮಾಂಡದಲ್ಲಿ ಆತ್ಮನ ಕನೆಕ್ಷನ್ ಇದ್ದರೆ, ಅಂದರೆ ಕರ್ಮ ಬಂಧನದಿಂದಾಗಿ ಇನ್ನಿತರೆ ಕಾರಣದಿಂದ ಮಹಾಬ್ರಹ್ಮಾಂಡದಲ್ಲಿ ಕನೆಕ್ಷನ್ ಇದ್ದರೆ, ಆಗ ಆತ್ಮನ ಮಹಾಕಾರಣ ಶರೀರವು ಆ್ಯಕ್ಟಿವೇಟ್ ಆಗುತ್ತದೆ. ಒಂದು ವೇಳೆ ಆತ್ಮ ಬಹಳ ಶ್ರೇಷ್ಠ ಯೋಗಿಯಾದಾಗ, ಅದರ ಪವರ್ ಹೈ ಪವರ್ ಆದಾಗ, ವ್ಯಕ್ತದಲ್ಲಿದ್ದು ಅವ್ಯಕ್ತ ಸ್ವರೂಪದಲ್ಲಿ ಬಂದಾಗ, ಪರಮಹಾಕಾರಣ ಚಾರ್ಜ್ ಆಗಿರಲಿ ಅಥವಾ ಮಹಾಕಾರಣ ಶರೀರ ಆ್ಯಕ್ಟಿವ್ ಆದಾಗ, ಅದರ ಕನೆಕ್ಷನ್ ಮಹಾಬ್ರಹ್ಮಾಂಡದಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಅಥವಾ ಪರಂ ಮಹಾಬ್ರಹ್ಮಾಂಡದಲ್ಲಿ ಎಲ್ಲಿಯೇ ಇರಲಿ, ಆತ್ಮವು ಚಾರ್ಜ್ ಆದಾಗ ಅಲ್ಲಿಯ ಎಲ್ಲ ರೆಕಾರ್ಡ್ಗಳು ಅಳಿಸಿ ಹೋಗುತ್ತವೆ. ಅಂದರೆ ಆತ್ಮ ಯೋಗಿಯಾದಾಗ ಪ್ರತಿಯೊಂದು ರೆಕಾರ್ಡ್ಗಳನ್ನು ನಾಶ ಮಾಡಿಕೊಳ್ಳಬಹುದು, ಆತ್ಮ ಶುದ್ಧವಾಗಬಹುದು. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us
anand@paramshanti.org. Like, share, subscribe. Join today. बेहद की परम